ಗುರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಾಧನೆ ಅಂದ್ರೆ ಈ ರೀತಿ ಇರ್ಬೇಕು. ಯಾವ ತರ ಅಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಯಶ್ ಅವ್ರು ಮಾಡಿದಾರಲ್ಲ ಆ ತರ. ರೀಸೆಂಟ್ ಆಗಿ ಒಂದು ಶೋಗೆ ಯಶ್ ಅವ್ರು ಹೋಗಿದ್ದಾರೆ. ಆ ಶೋ ಅಲ್ಲಿ ಮೋದಿಜಿ ಅವರು, ವಾಜಪೇಯಿ ಅವರು, ಮತ್ತೆ ಬಾಲಿವುಡ್ ಆಕ್ಟರ್ಸ್, ಮತ್ತೆ ತುಂಬಾ ಜನ ರಾಜಕಾರಣಿಗಳು, ಸೊ ಈ ರೀತಿ ತುಂಬಾ ಜನ ಹೋಗಿರೋಂತ ಆ ಒಂದು ಸ್ಟೇಜ್ ಆಪ್ಕಿ ಅದಾಲತ್ ಅಂತ ಹೇಳ್ಬಿಟ್ಟು. ಆಪ್ಕಿ ಅದಾಲತ್ ಅಂದ್ರೆ ಕನ್ನಡದಲ್ಲಿ ನಿಮ್ಮ ಕೋರ್ಟ್ ಅಥವಾ ನಿಮ್ಮ ನ್ಯಾಯಾಲಯ ಅಂತ. ವಿಷಯಗಳ ಪ್ರಕಾರ ಈ ಒಂದು ಶೋಗೆ ಕನ್ನಡಿಗನಾಗಿ ಯಶ್ ಅವರೇ ಫಸ್ಟ್ ಹೋಗಿರೋದು. ಸೊ ಅವರ ಒಂದು ಹೋಪ್, ಅವರ ಒಂದು ಮೋಟಿವೇಶನ್, ಅವರ ಒಂದು ಬಿಲೀವ್, ಇದೆಲ್ಲದ್ರಿಂದನೂ ಒಬ್ಬ ಪರ್ಸನ್ ಏನ್ ಸಾಧನೆ ಮಾಡ್ಬೇಕು ಅಂತ ಅವ್ರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಕನ್ನಡಿಗ ಅಷ್ಟು ಒಂದು ದೊಡ್ಡ ಸ್ಟೇಜ್, ಯಾಕಂತಂದ್ರೆ 33 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡ್ಕೊಂಡ್ ಬಂದು, ಸೊ ಅದರಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ನಮ್ಮ ಕರ್ನಾಟಕದಿಂದ ಒಬ್ರು ಯಾರೋ ಒಬ್ಬ ಪರ್ಸನ್ ಹೋಗಿ ಆ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು, ಅದು ತುಂಬಾನೇ ಖುಷಿ ಆಯ್ತು. ಇದೇ ರೀತಿ ಅವ್ರು ಮಾಡಿರೋ ಅಂತ ಒಂದು ಕೆಲಸ ಏನಿದೆಯಲ್ಲ ಅದೆಲ್ಲ ನಮಗೂ ಕೂಡ ಸ್ಫೂರ್ತಿನೇ. ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತಪ್ಪ ಅಂತಂದ್ರೆ, ಒಬ್ಬ ಮನುಷ್ಯ ಅವನ ಮನ್ಸಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನೋ ಛಲ ಇಟ್ಕೊಂಡ್ರೆ ನಾವು ಕೂಡ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಅರ್ಥ ಆಗುತ್ತೆ.